ಪುಳಿಕೊದ್ದಲ್ ಅಂದರೆ ನಾವು ಮಂಗಳೂರಲ್ಲಿ ಮಾಡುವಂಥ ಬ್ರಾಹ್ಮಿನ್ ಸ್ಟೈಲ್ ಸೌತೆಯ ಪುಳಿಕೊದ್ದಲ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನಾವು ಕನ್ನಡದಲ್ಲಿ ಇದನ್ನು ಸೌತೆಯ ಪುಳಿಕೊದ್ದಲ್ ಅಂತ ಹೇಳ್ತೇವೆ. ನಾವು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇದು ಉಡುಪಿ ಮತ್ತು ಮಂಗಳೂರು ಶೈಲಿಯಲ್ಲಿ ಬ್ರಾಹ್ಮಣರು ಮಾಡುವಂಥ ಒಂದು ಅಡಿಗೆ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಒಂದು ಹದ ಸೈಜಿನ ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೇನೆ, ಒಂದು ತುಂಡು ಬೆಲ್ಲ, ಆಮೇಲೆ 1 ಚಮಚ ಜೀರಿಗೆ, 1 ಚಮಚ 1.5 ಚಮಚ ಉದ್ದಿನಬೇಳೆ, ಒಂದು 2.5 ಚಮಚ ಕೊತ್ತಂಬರಿ ಬೀಜ, ಆಮೇಲೆ 4 ಉದ್ದ ಮೆಣಸಿನಕಾಯಿ, ಆಮೇಲೆ 3ರಿಂದ 4 ಗಿಡ್ಡ ಮೆಣಸಿನಕಾಯಿ. ಇದು ಖಾರಕ್ಕೆ, ಇದು ಬಣ್ಣಕ್ಕೆ. ಅನಂತರ ತೆಂಗಿನ ತುರಿ, ಒಂದು ತೆಂಗಿನ ಅರ್ಧ ಭಾಗ ಅರ್ಧ ಹೋಳನ್ನು ನಾನು ತುರಿದಿಟ್ಕೊಂಡಿದ್ದೇನೆ. ಆಮೇಲೆ ಕರಿಬೇವು ನಾವು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಒಂದು 20-30 ಇಷ್ಟು ಕರಿಬೇವು, ಅರಶಿನ, ಆಮೇಲೆ 1.5 ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ನಾನು ನೀರಿಗೆ ಹಾಕಿ ಇಟ್ಟಿದ್ದೇನೆ. ಅನಂತರ ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನ ಎಣ್ಣೆ. ಮಾಡುವ ವಿಧಾನವನ್ನು ತಿಳಿಸ್ತೇನೆ. ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲೆಯನ್ನು ಬಿಸಿಯಾಗಕ್ಕೆ ಇಟ್ಟಿದ್ದೇನೆ. ಈಗ ಒಂದೆರಡು ಸಣ್ಣ ಸ್ಪೂನು ತೆಂಗಿನ ಎಣ್ಣೆಯನ್ನು ಹಾಕೊಳ್ಳೋಣ. ಇದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಏನು ಹಾಕಬೇಕು ಅಂತ ಇಲ್ಲ. ನಾವು ಈಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ನಾನು ಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ನಿಮಗೆ ಖಾರ ಬೇಕು ಅಂದರೆ ಇದೊಂದು 2 ಮೆಣಸಿನಕಾಯಿ, ಉದ್ದದ 2 ಮೆಣಸಿನಕಾಯಿ ಹಾಕ್ತೀವಿ, ಜಾಸ್ತಿ ಹಾಕ್ಕೊಳ್ಬೋದು. ಅಡುಗೆ ಮಾಡುವಾಗ ಕರಿಬೇವು ಎಷ್ಟು ಹಾಕ್ಕೊಳ್ತೇವೆ, ತರಕಾರಿಗೂ ಜಾಸ್ತಿ ಕರಿಬೇವು ಹಾಕಿದಷ್ಟು ನಾವು ಫ್ಲೇವರ್ ಚೆನ್ನಾಗಿರುತ್ತದೆ ಅದರದ್ದು. ಈಗ ಮೆಣಸು ಫ್ರೈ ಆಗಿದೆ. ಈಗ ಮತ್ತೆ ಕೊತ್ತಂಬರಿ ಬೀಜ, ಜೀರಿಗೆ, ಉದ್ದಿನಬೇಳೆಲ್ಲವನ್ನು ಸೇರಿಸಿ ಫ್ರೈ ಮಾಡ್ತೀನಿ. ಈಗ ಅದಕ್ಕೆ ಒಂದಿಷ್ಟು ಕರಿಬೇವನ್ನು ಹಾಕುತ್ತೇನೆ ನಾನು. ಮಾಡ್ಕೊಳ್ಬೋದು. ಈ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಯಾವುದು ಬೇಕಾಗಿಲ್ಲ. ಕೆಂಪಾಗುವರೆ ಮಸಾಲೆ ಚೆನ್ನಾಗಿ ಫ್ಲೇವರ್ ಬಿಡುವವರೆಗೂ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಈ ಹದಕ್ಕೆ ಮಸಾಲೆ ಫ್ರೈ ಆದರೆ ಸಾಕು. ಉದ್ದಿನಬೇಳೆ ಲೈಟ್ ಬ್ರೌನ್ ಆಗ್ತಾ ಬರುವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ, ಸಾಕು. ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ತುರಿದಿಟ್ಟ ತೆಂಗಿನಕಾಯಿಯನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಗ್ಯಾಸ್ ಆಫ್ ಮಾಡಿಕೊಂಡು ತೆಂಗಿನ ತುರಿ ಸೇರಿಸ್ಕೊಳ್ಳಿ. ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡುವ. ನಾವು ತಣ್ಣಗಾದ ನಂತರ ಗ್ರೈಂಡ್ ಮಾಡೋಣ. ಈಗ ನಾನು ಸೌತೆಕಾಯಿಯನ್ನು ಚೆನ್ನಾಗಿ ಹೆಚ್ಚಿ ತೊಳೆದಿಟ್ಕೊಂಡಿದ್ದೇನೆ. ಈ ಲೋಟದಲ್ಲಿ 1 ಲೋಟ ನೀರು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಬೆಲ್ಲ, ಅನಂತರ ಕಿವುಚಿಟ್ಟಂಥ ಹುಣಸೆ ಹಣ್ಣಿನ ರಸ ಎಷ್ಟು ಬೇಕು ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅನಂತರ ಒಂದು ಕರಿಬೇವಿನ ಸೊಪ್ಪು ಎಷ್ಟು ಬೇಕಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಎಲ್ಲವನ್ನು ಹಾಕ್ಕೊಂಡು ಬಾಯಿ ಮುಚ್ಚಿ ಬೇಯಲಿಕ್ಕಿಡುವ.
ಈಗ ಹಚ್ಚಿಟ್ಟಂತಹ ಸೌತೆಕಾಯಿಗೆ ನಾನು ಬೇಕಾದಷ್ಟು ನೀರು ಹಾಕ್ಕೊಂಡು ಬೆಲ್ಲ, ಆಮೇಲೆ ಕಿವುಚಿಟ್ಟಂಥ ಹುಣಸೆ ಹಣ್ಣಿನ ನೀರು, ಉಪ್ಪು, ಅರಶಿನ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇದೀಗ ಚೆನ್ನಾಗಿ ಬೇಯಲಿ. ಈಗ ಮಸಾಲೆ ತಣ್ಣಗಾಗಿದೆ. ಈಗ ನಾನು ಅದನ್ನು ಮುಟ್ಟಿಗೆ ಹಾಕ್ತಾ ಇದ್ದೇನೆ. ಬೇಕಾದಷ್ಟು ನೀರು ಹಾಕ್ಕೊಂಡು ಇದು ನಮ್ಮ ಕೋಳಿ ಮೀನು ಮಾಂಸ ಈ ಥರ ತುಂಬ ನೈಸ್ ಆಗಬೇಕು ಅಂತ ಇಲ್ಲ, ಒಂದು 70% ನೈಸ್ ಆದರೆ ಸಾಕು. ಈ ಮಸಾಲೆ ಬೇಕಾದಷ್ಟು ನೀರು ಸೇರಿಕೊಳ್ಳಿ. ಈ ಮಸಾಲೆ ನಾವು ಮೀನು ಕೋಳಿ ಹಾಗೆ ತುಂಬ ನೈಸ್ ಆಗಬೇಕು ಅಂತ ಇಲ್ಲ, ಇದೊಂದು 70% ನೈಸ್ ಆದರೆ ಸಾಕು. ಈ ಮಸಾಲೆ ತುಂಬ ನೈಸ್ ಆದರೆ ರುಚಿ ಬರುವುದಿಲ್ಲ ಅಷ್ಟು, ಅದ ನೈಸ್ ಆದರೆ ಸಾಕು. 70% ನೈಸ್ ಹಾಕಿ ತೆಗೀರಿ ಮಸಾಲೆಯನ್ನು. ಮಿಕ್ಸಿಯಲ್ಲೂ ಅಷ್ಟೇ 70% ನುಣ್ಣಗೆ ಆಗ್ತಾ ಬರುವಾಗಲೇ ಇದು ಮಸಾಲೆನ ನೀವು ತೆಗೆದು ಸೌತೆಕಾಯಿ ನಾವು ಬೇಯಲಿಕ್ಕಿಟ್ಟ ಸೌತೆಕಾಯಿಗೆ ಸೇರಿಸ್ಕೊಳ್ಬೋದು. ಸೌತೆಕಾಯಿ ಕುದೀತಾ ಬರುವಾಗ ಆಪ್ಷನಲ್ ಇದು, ಬೇಕಿದ್ದರೆ 1-2 ಹಸಿಮೆಣಸಿನಕಾಯನ್ನು ನಾವು ಹೀಗೆ ಭಾಗ ಮಾಡಿ ಹಾಕ್ಕೊಳ್ಬೋದು. ಸಾಕು. ಸೌತೆ ಚೆನ್ನಾಗಿ ಬೆಂದಿದೆ. ನಾನೀಗ ರುಬ್ಬಿಟ್ಟಂಥ ಮಸಾಲೆಯನ್ನು ಹೊರಳಿನಿಂದ ತೆಗೆದು ಈಗ ಅದೇ ಸೌತೆಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಬೇಕಾದಷ್ಟೇ ನೀರು ಸೇರಿಸ್ಕೊಳ್ಳಿ. ಉಪ್ಪು ಸರಿ ಇದೆ, ಉಪ್ಪು ಮತ್ತು ಬೆಲ್ಲ ಹುಳಿ ಎಲ್ಲ ಸರಿ ಇದೆ ಅಂತ ಒಮ್ಮೆ ನೋಡ್ಕೊಳ್ಳಿ. ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಅಂತ ಅನಿಸ್ತಾ ಉಂಟು. ಚೆನ್ನಾಗಿ ಮಸಾಲೆ ಸೌತೆಕಾಯಿ ಒಟ್ಟಿಗೆ ಬೆರೆಸಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಉಪ್ಪು ಕಮ್ಮಿ ಅನ್ನಿಸಿದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ನಾನೀಗ ಸೌತೆಯ ಪುಳಿಗೊದ್ದೆಯಲ್ಲಿ ಕುದಿಯುವಷ್ಟೊತ್ತಿಗೆ ಒಗ್ಗರಣೆ ಹಾಕ್ಕೊಳ್ತೇನೆ. ಸ್ವಲ್ಪ ಎಣ್ಣೆ, ಬೇಕಾದಷ್ಟು ಎಣ್ಣೆ, 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಈ ಗ್ಯಾಸಲ್ಲಿ ಸೌತೆ ಪುಳಿಗೊದ್ದೆಲು ಕುದೀತಾ ಇರುವಷ್ಟೊತ್ತಿಗೆ ನಾನು ಒಗ್ಗರಣೆ ಹಾಕೊಳ್ಳಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸಾಸಿವೆ, 1 ಸ್ಪೂನ್ ಸಾಸಿವೆ ಹಾಕೊಳ್ಳಿ.
ಪುಳಿಕೋದೆಲು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಸೌತೆ ಕೊದ್ದೆಲು ತುಂಬ ಚೆನ್ನಾಗಿ ಕುದಿ ಬರ್ತಾ ಉಂಟು. ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಮಾಡಿಟ್ಟಂತಹ ಒಗ್ಗರಣೆಯನ್ನು ನಾನು ಸೇರಿಸ್ತೇನೆ. ಸೌತೆಕಾಯಿಯ ಪುಳಿಕೋದೆಲು ರೆಡಿಯಾಗಿದೆ. ಈ ರೆಸಿಪಿ ತುಂಬ ರುಚಿಯಾಗಿರ್ತದೆ. ಈ ರೆಸಿಪಿ ಬೆಳ್ತಿಗೆ ಅಕ್ಕಿಗೂ ಆಗುತ್ತೆ, ಬಾಯ್ಲ್ಡ್ ರೈಸಿಗೂ ಸೂಟ್ ಆಗುತ್ತೆ. ಈ ರೆಸಿಪಿಯನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು